ನಮಸ್ತೆ ಗೆಳೆಯರೇ. ಈ ದಿನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರು ದೇವಲೋಕಕ್ಕೆ ಪ್ರಯಾಣ ಬೆಳೆಸಿದ ದಿನ. ಇವರು 2011 ಏಪ್ರಿಲ್ 24ರಂದು ಅವರ ಶರೀರವನ್ನು ಬಿಟ್ಟು ಆತ್ಮದೊಡನೆ ದೇವಲೋಕಕ್ಕೆ ತೆರಳಿರುತ್ತಾರೆ. ಇವರು ಆಂಧ್ರ ಪ್ರದೇಶದ ಅನಂತಪುರಂ ಜಿಲ್ಲೆಯ ಗೊಲ್ಲಹಳ್ಳಿಯಲ್ಲಿ ಜನಿಸಿರುತ್ತಾರೆ. ಹಾಗೂ ಇವರ ತಂದೆ ತಾಯಿಗಳು ಪೆದ್ದಮ್ಮ ವೆಂಕಟರಾಜು ಹಾಗೂ ತಾಯಿ ಈಶ್ವರಮ್ಮನವರು. ಸಾಯಿಬಾಬಾ ಅವರ ಬಾಲ್ಯದ ಹೆಸರು ರತ್ನಾಕರಂ ಸತ್ಯನಾರಾಯಣ ರಾಜು ಆಗಿರುತ್ತದೆ. ಇವರ ಬಾಲ್ಯದ ವಿದ್ಯಾಭ್ಯಾಸವು ಗೊಲ್ಲಹಳ್ಳಿ ಹಾಗೂ ಬುಕ್ಕಾಪಟ್ಟಣಂನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವು ಹಾಗೂ ಮೂಲಭೂತ ವಿದ್ಯಾಭ್ಯಾಸವು ನಡೆದಿರುತ್ತದೆ. ತದನಂತರ ಇವರು ತಮ್ಮ 13ನೇ ವಯಸ್ಸಿನಲ್ಲಿ ಇವರಿಗೆ ಉರುವಕೊಂಡ ಎಂಬ ಪ್ರದೇಶದಲ್ಲಿ ವಿಷಕಾರಿಯಾದ ಚೇಳುವೊಂದು ಇವರಿಗೆ ಕುಟುಕುತ್ತದೆ. ಚೇಳು ಕುಟುಕಿದ ನಂತರ ಇವರಲ್ಲಿ ಅನೇಕ ಬದಲಾವಣೆಗಳು ಬರುತ್ತದೆ. ಇವರಲ್ಲಿ ದೈವಾಂಶವು ಕಾಣಿಸಿಕೊಳ್ಳುತ್ತದೆ ಹಾಗೂ ಇವರು ಊರಿನ ಜನರಿಗೆ ಭಕ್ತಿ ಮಾರ್ಗಗಳನ್ನು ಬೋಧಿಸುತ್ತಾ ಇರುತ್ತಾರೆ. ಇವರು ತಮ್ಮ 14ನೇ ವಯಸ್ಸಿನಲ್ಲಿ ತಮ್ಮ ಮನೆಯನ್ನು ತೊರೆದು ಒಂದು ಆಲದ ಮರದ ಕೆಳಗೆ ಕುಳಿತು ತಮ್ಮ ತಂದೆಯವರಿಗೆ ಹಾಗೂ ಊರಿನ ಜನರಿಗೆ ನಾನು ಶಿರಡಿ ಸಾಯಿಬಾಬಾ ಅವರ ಅವತಾರ ಎಂದು ತಿಳಿಸಿರುತ್ತಾರೆ. ತದನಂತರ ಇವರು ಸತ್ಯನಾರಾಯಣ ರಾಜು ಅವರು ಸತ್ಯಸಾಯಿ ಬಾಬಾ ಆಗಿ ಬದಲಾಗುತ್ತಾರೆ. ತದನಂತರ ಇವರು 1950ರಲ್ಲಿ ಗೊಲ್ಲಪಲ್ಲಿಯಲ್ಲಿ ಇವರು ಪ್ರಶಾಂತ ನಿಲಯವನ್ನು ಸ್ಥಾಪನೆ ಮಾಡುತ್ತಾರೆ ಹಾಗೂ ಗೊಲ್ಲಪಲ್ಲಿಯನ್ನು ಪುಟ್ಟಪರ್ತಿ ಹಾಗೂ ಪುಟ್ಟದರ್ಶಿನಿ ಎಂದು ನಾಮಕರಣ ಮಾಡುತ್ತಾರೆ. ತದನಂತರ 1972ರಲ್ಲಿ ಸತ್ಯಸಾಯಿ ಅವರು ಶ್ರೀ ಸತ್ಯಸಾಯಿ ಸೇವಾ ಟ್ರಸ್ಟ್ ಎಂಬ ಸೆಂಟ್ರಲ್ ಟ್ರಸ್ಟನ್ನು ಸ್ಥಾಪನೆ ಮಾಡುತ್ತಾರೆ. ಈ ಟ್ರಸ್ಟಿನ ಮುಖಾಂತರ ಹಾಸ್ಪಿಟಲ್ಗಳನ್ನು, ಶಾಲಾ ಕಾಲೇಜುಗಳನ್ನು, ಆಶ್ರಮಗಳನ್ನು ಹಾಗೂ ಬಡವರಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟಿರುತ್ತಾರೆ. ತದನಂತರ ಇವರು 1981ರಲ್ಲಿ ಡೀಮ್ಡ್ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡುತ್ತಾರೆ. ಈ ಯೂನಿವರ್ಸಿಟಿ ಮೂಲಕ ಬಡವರು ಉನ್ನತ ವಿದ್ಯಾಭ್ಯಾಸವನ್ನು ಹಾಗೂ ವೈದ್ಯಕೀಯ ಶಿಕ್ಷಣವನ್ನು ಪಡೆಯಬಹುದಾಗಿರುತ್ತದೆ. ತದನಂತರ ಇವರು 3 ರಾಜ್ಯಗಳಲ್ಲಿ 3 ಮಂದಿರಗಳನ್ನು ಸ್ಥಾಪನೆ ಮಾಡುತ್ತಾರೆ. ಅವು ಸತ್ಯಂ, ಶಿವಂ, ಸುಂದರಂ ಎಂದು ಹೈದರಾಬಾದಿನಲ್ಲಿ, ಚೆನ್ನೈನಲ್ಲಿ ಹಾಗೂ ಬಾಂಬೆನಲ್ಲಿ ಸ್ಥಾಪನೆ ಮಾಡಿರುತ್ತಾರೆ. ತದನಂತರ ಮತ್ತೆ 2 ಮಂದಿರಗಳನ್ನು ಸ್ಥಾಪನೆ ಮಾಡುತ್ತಾರೆ. ಆ ಮಂದಿರಗಳು ಮುದ್ದೇನಹಳ್ಳಿ ಸತ್ಯಸಾಯಿ ಗ್ರಾಮದಲ್ಲಿ ಹಾಗೂ ಬೆಂಗಳೂರಿನ ವೈಟ್ಫೀಲ್ಡಿನ ಬೃಂದಾವನಂ ಎಂಬ ಮಂದಿರವನ್ನು ಕಟ್ಟುತ್ತಾರೆ. ತದನಂತರ ಇವರು ಯಾವಾಗಲೂ ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ ಎಂದು ಪ್ರತಿಪಾದನೆ ಮಾಡುತ್ತಾ ಇರುತ್ತಾರೆ. ಇದರ ಮೂಲಕ ಜನರಿಗೆ ಸತ್ಯ ಬೋಧನೆಯನ್ನು, ಧರ್ಮ ಮಾರ್ಗಗಳನ್ನು, ಶಾಂತಿ ನೀತಿಗಳನ್ನು ಹಾಗೂ ಅಹಿಂಸಾ ಮಾರ್ಗಗಳನ್ನು ಬೋಧಿಸುತ್ತಾ ಜನರಿಗೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ತಂದುಕೊಡುವ ಮಾರ್ಗವನ್ನು ತೋರಿಸುತ್ತಾರೆ ಹಾಗೂ ಸಮಾಜ ಸುಧಾರಕರಾಗಿ ಇರುತ್ತಾರೆ. ಹೀಗೆ ಇವರು 1995ರಲ್ಲಿ ಆಂಧ್ರ ಪ್ರದೇಶದ ಅನಂತಪುರಂ ಜಿಲ್ಲೆಗೆ ಕುಡಿಯುವ ನೀರು ಯೋಜನೆಯನ್ನು ರೂಪಿಸುತ್ತಾರೆ. ಅದು ಬಹು ಬೃಹತ್ತಾದ ನೀರಿನ ಯೋಜನೆ ಆಗಿರುತ್ತದೆ. ಇದು ಸುಮಾರು 1,000 ಹಳ್ಳಿಗಳಿಗೆ ಕುಡಿಯುವ ನೀರು ದೊರಕಿಸುವ ಯೋಜನೆಯನ್ನು ಮಾಡಿರುತ್ತಾರೆ. ಇದನ್ನು ಅಂದಿನ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರು ಉದ್ಘಾಟನೆಗೊಳಿಸಿರುತ್ತಾರೆ. ತದನಂತರ 1997 ನವೆಂಬರ್ 16ರಂದು ಈ ಯೋಜನೆಯನ್ನು ಪೂರ್ತಿ ಮಾಡಿ ಅನಂತಪುರಂ ಜಿಲ್ಲೆಗೆ ಕುಡಿಯುವ ನೀರನ್ನು ದೊರಕುವಂತೆ ಮಾಡುತ್ತಾರೆ ಹಾಗೂ ನಾನಾ ರೀತಿಯ ನೀರಾವರಿ ಯೋಜನೆಗಳನ್ನು ಅನಂತಪುರಂ ಡಿಸ್ಟ್ರಿಕ್ಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ದೊರಕುವಂತೆ ಯೋಜನೆಗಳನ್ನು ರೂಪಿಸಿ ದೊರಕುವಂತೆ ಮಾಡಿರುತ್ತಾರೆ. ಇಂತಹ ಸಾಯಿಬಾಬಾ ಅವರು ದೇವಮಾನವರಾಗಿ, ಆಧ್ಯಾತ್ಮಿಕ ಗುರುಗಳಾಗಿ, ಸಮಾಜ ಸುಧಾರಕರಾಗಿ,
ಶ್ರೀ ಭಗವಾನ್ ಸತ್ಯಸಾಯಿ ಬಾಬಾ ಅವರು ದಿನಾಂಕ ಏಪ್ರಿಲ್ 24ರಂದು ದೇವಲೋಕದ ಪ್ರಯಾಣ ಮಾಡಿ ಮರಳಿ ಬಾರದ ಲೋಕದ ಕಡೆಗೆ ಪ್ರಯಾಣಿಸಿರುತ್ತಾರೆ. ಇವರು ಭೂಲೋಕಕ್ಕೆ ಮರಳಿ ಬರಬೇಕೆಂದು ನಾನು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇನೆ ಹಾಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು.